2024ರ ಪಿತೃಪಕ್ಷದಲ್ಲೇ ಎರಡೆರಡು ಗ್ರಹಣ ಶುಭವಾಗುವುದೇ ಅಶುಭವಾಗುವುದೇ? 2024 ಪಿತೃಪಕ್ಷದ 15 ದಿನಗಳ ಅವಧಿಯಲ್ಲೇ ಎರಡೆರಡು ಗ್ರಹಣಗಳು ಸಂಭವಿಸಲಿದೆ. ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಪಿತೃಪಕ್ಷದಲ್ಲಿ ಗ್ರಹಗಳು ಸಂಭವಿಸಿದರೆ ಏನಾಗುವುದು? ಇವುಗಳಿಗೆ ಕುರಿತಾದ ಸಂಪೂರ್ಣ ಮಾಹಿತಿ ಈ ಲೇಖನದಲ್ಲಿದೆ ನೋಡಿ. 2024ರ ಪಿತೃಪಕ್ಷ ಯಾವಾಗ? ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ 2024 ದಿನಾಂಕ. ಪಿತೃಪಕ್ಷದಂದೇ ಗ್ರಹಣ ಎದುರಾದರೆ ಏನಾಗುವುದು? ಗ್ರಹಣ ಇನ್ನೇನು ಕೆಲವೇ ದಿನಗಳಲ್ಲಿ 2024ರ ಪಿತೃಪಕ್ಷ ಪ್ರಾರಂಭವಾಗಲಿದೆ. 15 ದಿನಗಳ ಕಾಲ ನಡೆಯಲಾಗುವ ಪಿತೃಪಕ್ಷದಲ್ಲಿ ಶ್ರಾದ್ದ, ತರ್ಪಣ ಮತ್ತು ಪಿಂಡದಾನ ಮಾಡುವ ಮೂಲಕ ಮರಣ ಹೊಂದಿದ ನಮ್ಮ ಪಿತೃಗಳಿಗೆ ಗೌರವ ಮತ್ತು ಸಮರ್ಪಣೆಯನ್ನು ಸಲ್ಲಿಸುವುದಾಗಿದೆ. ಪಿತೃಪಕ್ಷವು ಭಾದ್ರಪದ ಪೂರ್ಣಿಮೆಯಂದು ಪ್ರಾರಂಭವಾಗಿ ಅಮಾವಾಸ್ಯೆಯ ದಿನದಂದು ಮುಕ್ತಾಯಗೊಳ್ಳುತ್ತದೆ. 2024ರ ಪಿತೃಪಕ್ಷವು ಸೆಪ್ಟೆಂಬರ್ 18ರಿಂದ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ 2ರಂದು ಮುಕ್ತಾಯಗೊಳ್ಳುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಪಿತೃಪಕ್ಷ ಬಂದಿದೆಯಾದರೂ ಈ ವರ್ಷದ ಪಿತೃಪಕ್ಷಕ್ಕೆ ವಿಶೇಷ ಮಹತ್ವವಿದೆ. ಏಕೆಂದರೆ ಈ ವರ್ಷದ ಪಿತೃಪಕ್ಷದಲ್ಲಿ ಒಂದು ಅದ್ಭುತವಾದ ಘಟನೆ ಸಂಭವಿಸಲಿದೆ. 2024ರ ಪಿತೃಪಕ್ಷವು ಚಂದ್ರಗ್ರಹಣದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯಗ್ರಹಣದೊಂದಿಗೆ ಪಿತೃಪಕ್ಷವು ಮುಕ್ತಾಯಗೊಳ್ಳುತ್ತದೆ. ಈ ವರ್ಷದ ಪಿತೃಪಕ್ಷ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎರಡನ್ನೂ ಅನುಭವಿಸಲಿದೆ. ಈ ಕಾರಣದಿಂದ 2024ರ ಪಿತೃಪಕ್ಷ ಶುಭವಲ್ಲ. 2024ರ ಎರಡನೇ ಚಂದ್ರಗ್ರಹಣವು ಸೆಪ್ಟೆಂಬರ್ 18ರಂದು ಪಿತೃಪಕ್ಷದ ಆರಂಭದೊಂದಿಗೆ ಸಂಭವಿಸುತ್ತದೆ. ಅಂದರೆ ಪ್ರತಿಪಾದ ಶ್ರಾದ್ದದ ದಿನದಂದು ಸಂಭವಿಸುತ್ತದೆ ಹಾಗೂ ವರ್ಷದ ಎರಡನೇ ಸೂರ್ಯಗ್ರಹಣವು ಪಿತೃಪಕ್ಷದ ಅಂತಿಮ ದಿನದಂದು ಮುಕ್ತಾಯಗೊಳ್ಳುವುದು. ಅಂದರೆ 2024ರ ಅಕ್ಟೋಬರ್ 2ರಂದು ಸೂರ್ಯಗ್ರಹಣ ಸಂಭವಿಸಲಿದೆ. ಆದಾಗ್ಯೂ ಈ ಎರಡೂ ಗ್ರಹಗಳು ಭಾರತದಲ್ಲಿ ಗೋಚರಿಸುವುದಿಲ್ಲ ಅಥವಾ ಈ ಎರಡೂ ಗ್ರಹಗಳ ಸೂತಕ ಅವಧಿ ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ. ಆದರೆ ಪಿತೃಪಕ್ಷದ ಸಮಯದಲ್ಲಿ ಒಂದೇ ಪಕ್ಷದಲ್ಲಿ ಎರಡು ಗ್ರಹಗಳು ಸಂಭವಿಸುವುದರಿಂದ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಒಂದೇ ದಿಕ್ಕಿನಲ್ಲಿ ಎರಡು ಗ್ರಹಣಗಳಾಗುತ್ತವೆ. ಪರಿಣಾಮ ಏನಾಗಬಹುದು? ಚಂದ್ರಗ್ರಹಣಕ್ಕೆ ಮುಖ್ಯ ಕಾರಣ ಭೂಮಿಯ ಕಪ್ಪು ಛಾಯೆ. ಹಾಗಾಗಿ ಸೂರ್ಯಗ್ರಹಣಕ್ಕೆ ಮುಖ್ಯ ಕಾರಣ ಚಂದ್ರ. ಧಾರ್ಮಿಕ ಕಥೆಗಳ ಪ್ರಕಾರ ಗ್ರಹಣಕ್ಕೆ ಕಾರಣ ರಾಹು ಮತ್ತು ಕೇತು. ಅದೇ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಒಂದು ಕಡೆ ಅಂದರೆ 15 ದಿನಗಳ ಮಧ್ಯಂತರದಲ್ಲಿ ಸಂಭವಿಸಿದಾಗ ಜ್ಯೋತಿಷ್ಯದಲ್ಲಿ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಅಂತಹ ಸಂದರ್ಭ ಬಂದಾಗಲೆಲ್ಲ ಜಗತ್ತಿನಲ್ಲಿ ಹಲವು ರೀತಿಯಾದ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ದ್ವಾಪರ ಯುಗದಲ್ಲೂ ಮಹಾಭಾರತದ ಯುದ್ಧದ ಮೊದಲು ಕಾರ್ತಿಕ ಮಾಸದಲ್ಲಿ 15 ದಿನಗಳಲ್ಲಿ ಎರಡು ಗ್ರಹಗಳು ಸಂಭವಿಸಿದವು. ಅಂತಹ ಪರಿಸ್ಥಿತಿಯಲ್ಲಿ 2024ರಲ್ಲಿ ಸೆಪ್ಟೆಂಬರ್ 18 ಮತ್ತು ಅಕ್ಟೋಬರ್ 2 ಈ 15 ದಿನಗಳ ಮಧ್ಯಂತರದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಸಂಭವಿಸಲಿದೆ. ಹಾಗಾಗಿ ಇದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಇದು ಅಶುಭವಾಗಿರುತ್ತದೆ. ಒಂದೆಡೆ ಪಿತೃಪಕ್ಷವಾದರೆ ಮತ್ತೊಂದೆಡೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಕಪ್ಪು ಛಾಯೆ ಇದರ ಮೇಲೆ ಬೀಳಲಿದೆ. ಈ ಎರಡೂ ಗ್ರಹಣಗಳು 15 ದಿನಗಳ ಮಧ್ಯಂತರದಲ್ಲೇ ಸಂಭವಿಸಲಿದೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.